ಯಪ್ಪ ಸಾಕು ಸವಾಸ ಸುಮ್ಕೇನಿ ನಾನಂತೂ ಬೆಂಗ್ಳೂರು ಕಡೆ ಕೊಂಟೋಯ್ತೀನಿ. ಈ ಕಳ್ಳನ ಮಗ ಅಂತೂ ಇನ್ನ ಗ್ಯಾರಂಟಿ ಬರೋಕ್ಕಿಲ್ಲ. ಯಪ್ಪ ಆ ಲಕ್ಷ್ಮೂತ್ರ ಒದೆ ತಿನ್ಕೊಂಡು ಆ ಲಕ್ಷ್ಮೂತ್ರ ಮೆಟ್ನ ಹೊಡ್ಸ್ಕೊಂಡು ಯಾನನ್ ಮಗ ಇದ್ದಾನೆ ಬೇವರ್ಸಿ ನನ್ನ ಮಗ ದೊಡ್ಡ ಸವಾಸನೇನಿಯ ಬೇಕಾಗಿಲ್ಲ ನನಗಂತೂ. ಯಪ್ಪ ದೊಡ್ಡ ನಮಸ್ಕಾರ ಇಲ್ಲಿಂದ ಹೊಂಟೋಗ್ಬಿಡ್ತೀನಿ ಫಸ್ಟ್ ಅಂತೂ ನಾನಂತೂ ಸಾಕು ಇನ್ನೇನಿದ್ರು ಹ್ಞೂ ಹೋಗ್ಬಿಟ್ಟಲ್ಲಿ ಕಳ್ತನ ಮಾಡೋದು ಹೆಂಗೆ ಅಂತ ಪಿಲಾನ್ ಮಾಡ್ಬಿಡ್ತೀನಿ. ಈ ನನ್ನ ಮಗ ಏನು ಬೇಡ, ನಾನು ಅವನು ಇಬ್ಬರನ್ನೇ ಸೇರ್ಕೊಂಡು ಪಿಲಾನ್ ಮಾಡ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಬ್ಯಾಂಕ್ ದರೋಡೆ ಮಾಡ್ಬಿಡೋದು. 3 ಭಾಗ ಆಗೋದಕ್ಕಿಂತ 2 ಭಾಗ ಆಗೋದು ಎಷ್ಟೋ ವಾಸಿ. 2 ಭಾಗ ಆಗೋದೇನಿಯ ಮೇಲ್ತಾನೆ ಬಿಡು. ಅವನೇನು ಬೇಡವೇ ಬೇಡ, ಏನು ಅವ್ನಿದ್ರೆ ನೀನು ಕಳ್ತನ ಮಾಡೋಕ್ಕಾಗೋದು. ಅವನಿಲ್ಲ ಅಂದರೆ ಇಬ್ಬರೇ ನಿನಗೆ ಕಳ್ತನ ಮಾಡ್ತೀವಿ, ಅದ್ರಾಗ ಇನ್ನೇನು ತೊಂದರೆ ಇಲ್ಲ. ಹ್ಞೂ ನೋಡೋಣ ಇರು. 3 ಜನ ಬೇಕಿತ್ತು, ಆದರೆ ಸರಿ ಬಿಡು, ಇಬ್ಬರೇ ಹೋಗೋಣ. ಅಯ್ಯೋ ಇದು ಎಲ್ಗೆ ಹಿಂಗ್ ಹೋಯ್ತಾ ಇದ್ರಲ್ಲ? ನಾನು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ನಾನಿನ್ನು ಇಲ್ಲಿ ಇರೋಕ್ಕಾಗಕ್ಕಿಲ್ಲ. ನೀನು ಇಲ್ಲಿ ಇದ್ದೇನು ಮಾಡಲಿ? ಅಲ್ಲ ನಾನು ಅನ್ಕೊಂಡ್ರೆ ಪಿಲ್ಲನ್ ನಾವು ಸಕ್ಸಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ನಿಂಗೆ ಗೊತ್ತಲ್ವ ನಾನು ಏನು ಮಾಡೋಕೆ ಹೊಂಟಿದ್ದೀನಿ ಅಂತ. ಈ ಸಲ ದೊಡ್ಡ ಡೀಲ್ ಐತೆ. ಆ ದೊಡ್ಡ ಡೀಲ್ನ ಮುಗಿಸೋ ಗಂಟನೂ ನಾನಂತೂ ಬರೋಕ್ಕಿಲ್ಲ. ಫಸ್ಟು ಆ ದೊಡ್ಡ ಡೀಲ್ನ ಮುಗಿಸ್ಬಿಡ್ಬೇಕು. ನಾನು ಹೋಗ್ಬಿಟ್ಟು ಆ ದೊಡ್ಡ ಡೀಲ್ ಮುಗಿಸ್ಬಿಟ್ರೆ ಹೆಂಗೋ ನನ್ನ ಜೀವನ ಸೆಟ್ಲ್ ಆಯ್ತದೆ. ಹೋಯ್ತೀನಿ ನಾನಂತೂ. ಹ್ಞೂ ಇನ್ನು ಮತ್ತೆ ಇಲ್ಲಿ ಬರೋ ಡೌಟೆ. ನನ್ನ ಹೆಂಡ್ತಿ ಮಗು ಹಂಗೇನ ಮತ್ತೆ ಎಲ್ಲ ಬೆಂಗ್ಳೂರಾಗೆ ಅಲ್ಲೇ ಅವ್ರೆ. ಸುಮ್ಕೇನಿಯ ನಾನು ಹೋಗ್ಲಿಲ್ಲ ಅಂತಂದರೆ ಸುಮ್ಕೇನಿಯ ಇದು ಮಾಡ್ಕೋತಾರೆ, ಸುಮ್ಕೇನಿ ಬೇಜಾರು ಮಾಡ್ಕೋತಾರೆ. ನಾನು ಹೋಗ್ಲೇಬೇಕು. ಸರಿ ಕಂಬ್ರಿ ಹೋಯ್ತೀನಿ. ಆಂಟಿ ಥ್ಯಾಂಕ್ಸ್ ಆಂಟಿ, ಇಷ್ಟು ದಿನ ನನ್ನ ಜೊತೆ ಇದ್ದಿದ್ದಕ್ಕೆ. ನಿಮ್ಮ ಮಗ ಏನೋ ಬರೋಕ್ಕಿಲ್ಲ ಈಗಿಂತ ದೊಡ್ಡ ಡೀಲ್ಗೆ ಅಂತ ಹೇಳೋನಿ, ಅದಕ್ಕೆ ಅವನ್ನ ಇಲ್ಲೇ ಬಿಟ್ಬಿಟ್ಟು ಹೋಯ್ತಾ ಇದ್ದೀನಿ. ನಾನು ಸುಮಾರು ಕರೆದೆ ಹೆಂಡ್ತಿಗೆ ಎದ್ರುಕೊಂಡು, ಆ ಲಕ್ಷ್ಮು ಸಂದಕ್ಕೆ ಎದುರಿಸ್ತಾವಳೆ. ಎದ್ರುಕೊಂಡು ಈ ನನ್ನ ಮಗ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಕುಂತವನೆ. ನಿನ್ ಜೊತೆ ನನ್ನ ಮಗ ಗೊತ್ತಿಲ್ವಾ? ಇಲ್ಲ ಆಂಟಿ ಗೊತ್ತಿಲ್ಲ. ಅವಳು ಲಕ್ಷ್ಮೋ ಅವಳೆಲ್ಲ ನಾಯಿ ಆಡ್ದಂಗೆ ಆಡ್ತಾಳೆ. ಈಗ ತಾನೇ ನೋಡ್ಕೊಂಬಿಟ್ಟು ಬಂದೆ. ಲಕ್ಷ್ಮೋ ಅಂಗಡಿನಾಗೆ ಎಗ್ ರೈಸ್ ಅಂಗಡಿನಾಗೆ ಮುಸ್ರೆ ತೊಳ್ಕೊಂಡು ಕೂತವ್ನಿ. ನನ್ನ ಮಗ ಏನಿದ್ರು ಮುಸ್ರೆ ತೊಳಿಯೋಕೆ ಅಷ್ಟೇ ಲಾಯಕು. ನನ್ನ ಥರ ದೊಡ್ಡ ಬಿಸ್ನೆಸ್ ಎಲ್ಲ ಡೀಲ್ ಮಾಡೋಕ್ಕೆ ಆ ಕಳ್ಳನ ಮಗ ಲಾಯಕ್ಕಲ್ಲ. ನಿಮ್ಮ ಮಗಂಗಂತೂ ಒಳ್ಳೆ ಬುದ್ಧಿ ಕಲಿಸಿಲ್ಲ ಬಿಡಿ ನೀವಂತೂ. ನನಗಂತೂ ಅವ್ನಿಗೆ ಹೇಳಿ ಸಾಕಾಯ್ತು. ಅಮ್ಮ ಅವರ ಗಂಡ ಹೋಗ್ಬಿಟ್ಟವನಿ. ಎಗ್ ರೈಸ್ ಅಂಗಡಿನಾಗ ಮುಸ್ರೆ ತಿಕ್ಕೊಂಡು ಬಿದ್ದವನಿ. ಅವಳು ಮುಸ್ರೆ ತೊಳಿಸ್ತಾವಳೆ. ಇನ್ನು ಅಷ್ಟೇ ನಿಮ್ಮ ಮಗ ನಮ್ಮ ಜೊತೆ ಡೀಲ್ಗೂ ಬರೋಕ್ಕಿಲ್ವಂತೆ, ಏನು ಬರೋಕ್ಕಿಲ್ವಂತೆ. ಅದಕ್ಕೆ ನಾನಂತೂ ಹೊಂಟ್ಬಿಟ್ಟಿದ್ದೀನಿ. ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಸರಿ ಆಂಟಿ ನಾನಿನ್ನು ಹೊರಡ್ತೀನಿ. ನಿಮ್ಮ ಮಗ ಏನು ಬರೋಲ್ಲ ಬಿಡಿ. ಹೆಂಗೋ ನಿಮ್ಮ ಕೈಗಂತೂ ಇನ್ನು ಸಿಗಲ್ಲ. ಅದೇನೋ ಇಷ್ಟು ಸಿಕ್ಕಿತ್ತಲ್ಲ 5 ಲಕ್ಷ ರೂಪಾಯಿ, ಅದೇ ನಿಮ್ಮ ಪುಣ್ಯ ಅಂತ ಅನ್ಕೊಳ್ಳಿ. ಮತ್ತೆ ನಿಮ್ಗಂತೂ ಸಿಗತ್ತಂತೂ ಡೌಟೆ. ನಾನಿನ್ನು ಬೆಂಗ್ಳೂರಿಗೆ ಹೋಯ್ತೀನಿ ಆಂಟಿ. ಆ ಡೀಲ್ನ ನಾನು ಇನ್ನೊಂದು ವಾರದಾಗ ಮುಗಿಸ್ಬಿಡ್ಬೇಕು. ಒಂದು ಮನೆ ತಗೋಬೇಕು, ಇನ್ನೂ ಏನೇನೋ ಆಸೆ ಐತೆ ನನಗಂತೂ. ಸದ್ಯಕ್ಕೆ ನಾನು ಹೊರಡಬೇಕು. ಸರಿನಾ? ನಾನು ಹೊರಡ್ತೀನಿ ಆಂಟಿ, ಬಾಯ್. ಏನು ಕಳ್ಬಡ್ಡಿ ನನ್ನ ಮಗನ್ ಕರ್ಕೊಂಡೋಗ್ಬಿಟ್ಟು ಇಸ್ಕೊಬಿಟ್ಟವಳ. ನನ್ನ ಮಗಂಗೆ ಏನು ಬಂದಿರೋ ಗೊತ್ತಗಲ್ಲ. ಕೊಟ್ಟು ಬಿಸ್ನೆಸ್ ಮಾಡೋದು ಬಿಟ್ಬಿಟ್ಟು ಹೋಗ ಮಳ್ಳಿ ಅಂಗಡಿನಾಗ ಮುಸ್ರೆ ತಿಕ್ಕೊಂಡು ಬಿದ್ದೀರಾ ಅಂತದು. ಅಲ್ಲಿ ಲೋಪರ್ ನನ್ನ ಮಗಂಗೆ ಏನಾರು ತಗೊಂಡು ಹಾಕ್ಬೇಕಲ್ಲ. ಲೋಪರ್ಗೆ ಅವನು ಬುದ್ಧಿ ಬರೋಕ್ಕಿಲ್ಲ. ಈ ಜನ್ಮದಾಗ ಲೋಪರ್ಗೆ ಬುದ್ಧಿ ಬರೋಕ್ಕಿಲ್ಲ. ನಿಜವಾಗ್ಲೂ ಏನಾರು ತಗೊಂಡು ಹಾಕ್ಬೇಕಲ್ಲ ಲೋಪರ್ಗಂತೂ. ಅಲ್ಲ ಅದು ಹೆಂಗೆ ಹೋದ ಅವಳು ನನಗೆ ಹೇಳ್ದಿದ್ದಂಗೆ ಅವಳ ಅಂಗಡಿನಾಗ ಮುಸ್ರೆ ತಿಕ್ಕಕ್ಕೆ ಅಂತ ಹೇಳ್ಬಿಟ್ಟು ನನಗೇನಾರ ಹೇಳಿದ್ನಾ ಬಡ್ಡಿ ನನ್ನ ಮಗ ಅಂತ? ಒಂದು ಸಲನಾದರೂ ಏನಾರ ಹೇಳಿದ್ನಾ? ಇಲ್ಲ. ನನಗೆ ನೀನು ಹೇಳ್ದಿದ್ದಂಗೆ ಅವಳು ಕಂಡೋರ್ ಅಂಗಡಿನಾಗ ಮುಸ್ರೆ ತಿಕ್ಕಕ್ಕೆ ಹೋಗಿರೋದು ಅಂದರೆ ಯಾವ ನ್ಯಾಯ ಹೇಳು? ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಆಂಟಿ ನೀವೇನು ಮಾಡಿದ್ರು ಅಷ್ಟೇನಿಯಾ, ಅವನಂತೂ ನಿಮ್ಮ ಇದಕ್ಕೆ ಬರೋಕ್ಕಿಲ್ಲ ಬಿಡಿ. ಅವನೇನು ಗೊತ್ತಾನೆ ಅಂತ ಅನ್ಕೊಬಿಟ್ರೆ ಬರೋದು ಇಲ್ಲ, ಏನೂ ಇಲ್ಲ. ಸುಮ್ಕೇನೆ ಅದೇನು ಅಂತಾರಲ್ಲ, ಆ ನನ್ನ ಮಗನ ನಂಬ್ಕೊಬಿಟ್ರೆ ನಿಮ್ಮ ಕತೆ ಗೋವಿಂದ ಆಗೋಗ್ಬಿಡ್ತದೆ. ನೋಡಿ ನನ್ನ ಮಾತು ಕೇಳಿ ಸುಮ್ಕೆ ನಾನು ಹೋಗಕ್ಕೆ ಬಿಟ್ಬಿಡಿ. ನಿಮ್ಮ ಮಗ ನಿಮ್ಮ ಕೈಗೆ ಸಿಗೋದು ಇಲ್ಲ, ಆ ನನ್ನ ಮಗ ಬರೋದೂ ಇಲ್ಲ. ಸರಿನಾ? ನನ್ನ ಪಾಡ್ಗೆ ನಾನು ಹೋಗಿ ನನ್ನ ಕೆಲಸನ ನಾನು ಮಾಡ್ಕೊತೀನ. ಅಯ್ಯಪ್ಪ ಅಲ್ಲಿ ಲಕ್ಷ್ಮೂತ್ರ ಒದೆ ತಿನ್ನೋದಕ್ಕಿಂತ ಮುಚ್ಕೊಂಡು ಹೋಗ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಳ್ಳೋದೇ ಎಷ್ಟೋ ವಾಸಿ. ನೋಡಪ್ಪಯ್ಯ ಹಂಗೊಂದ್ಬೇಡ. ಅಯ್ಯೋ ನೀ ಸುಮ್ಮನಿರು. ನಾನು ಹೋಗ್ಬಿಟ್ಟು ನನ್ನ ಮಗನ ಮೆಟ್ನ ಹೊಡೆದನ್ನ ಕರ್ಕೊಬಿಟ್ಟು ಬರ್ತೀನಿ. ನೀನು ಸುಮ್ಕೇರ್ ನೀನು. ಅದು ಹೆಂಗೆ ಹೋಗ್ಬಿಟ್ಟಿಯ ನೀನು ಹೋಗ್ಬೇಡ, ನೀನು ಸುಮ್ಕಿರು. ನನ್ನ ಮಗನೂ ಕರ್ಕೊಂಡು ಹೋಗಪ್ಪ. ಈಗ ನೋಡ್ತಿದ್ಯಾ ತಾನೇ ನಮ್ಮ ಮನೆಗೆ ಬಡ್ತಾನೆ ಹೆಂಗೈತೆ, ಕಿತ್ಕೊಂಡು ತಿಂತಾಯ್ತು ಬಡ್ತಾನೆ ನಮ್ಮದು. ಅಂಥದ್ರಾಗೆ ನೀನು ಹೋಗ್ಬಿಟ್ರೆ ಹೆಂಗೆ ಹೇಳು? ಆಂಟಿ ಲಕ್ಷ್ಮೂತ್ರ ಒದೆ ತಿನ್ನು ಅಂತ ಹೇಳ್ತೀಯ, ನನ್ನ ಕೈಲಿ ಒದೆ ತಿನ್ನಕ್ಕಂತೂ ಆಗಕ್ಕಿಲ್ಲ. ಆ ಲಕ್ಷ್ಮೂತ್ರ ಯಪ್ಪ ನಾನಂತೂ ನನ್ನ ಕೈಲಿ ಆಗಕ್ಕಿಲ್ಲ. ನಿಜವಾಗೂ ಅವನಷ್ಟು ಅವನೇ ಬಂದು ಲಕ್ಷ್ಮೂನು ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಮಾತಿ ಮುಂಚೆ ದನಕ್ಕೆ ಬಡ್ದಂಗೆ ಬಡಿತಾಳೆ ಅವಳು. ಅದು ಹೆಂಗ್ ಬಡಿತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ಅದು ಹೆಂಗ್ ಬಡಿತಾಳೆ ಅಂತ. ನನ್ನ ಮಗನ ಕರ್ಕೊಂಡು ಹೋಗ್ಬಿಟ್ಟು ಮಡಿಕೊಬಿಟ್ಟಲ್ಲಿ ಅವ್ನು ನನ್ನ ಮಗ, ನಾನು ಎತ್ತಿರೋ ನನ್ನ ಮಗ. ಬಂದೇ ಇರು. ಯಾಕೆ ನನ್ನ ಜೊತೆ ಡೀಲ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನನ್ನ ಜೊತೆ ನೀವು ಡೀಲ್ ಮಾಡೋಕ್ಕಿಲ್ವಾ ಹೇಳಿ? ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಪ್ಲೀಸ್ ನಾನೇ ಬರ್ತೀನಿ. ನನ್ನೂ ಡೀಲು ಕರ್ಕೊಂಡೋಗಿ ಪ್ಲೀಸ್, ಇಲ್ಲ ಅಂತ ಅನ್ಬೇಡಿ. ನಮ್ಮಮ್ಮನ ಕರ್ಕೊಬಿಟ್ಟು ಬರೋಕ್ಕಿಲ್ಲ. ನಮ್ಮಮ್ಮ ತಿಕ್ಲಂಗೆ ಆಡ್ತದೆ ಅಂತ ನನಗೂ ಗೊತ್ತಾಗ್ಬಿಟ್ಟೈತೆ. ಏನೋ ನಮ್ಮಮ್ಮಂಗೆ ವಯಸ್ಸಾಯ್ತಲ್ಲ, ಬರೇ ಹುಚ್ಚಾಗೋಗ್ಬಿಟ್ಟೈತೆ ನಮ್ಮ ಅಮ್ಮಂಗೆ. ಸುಮ್ಕೆನೆಯಾ? ಅದಕ್ಕೆ ನಿಮ್ಗೆ ಹೇಳ್ತಿರೋದು. ನೋಡಿ ನನ್ನನ್ನು ಕರ್ಕೊಂಡೋಗಿ ನಾನು ಎಲ್ಲ ನೋಡ್ಕೊತೀನಿ. ಬೇಕಾದ್ರೆ ನೀವು ಏನು ಹೇಳ್ತಿರೋ ಮಾಡ್ತೀನಿ. ನಾನು ಹುಡುಗಿ ಅಲ್ವಾ? ಅಕಸ್ಮಾತ್ ತಗ್ಲಾಕೊಂಡ್ರು ಹೊಸಿ ನೈಸ್ ಮಾಡ್ಕೊಂಡು ಅಂತ ನೈಸ್ ಮಾಡಿಬಿಟ್ರೆ ಸಾಕು, ಪೊಲೀಸ್ನವರು ನನಗೆ ಬಿಟ್ಬಿಡ್ತಾರೆ. ಪ್ಲೀಸ್ ಕರ್ಕೊಂಡು ಹೋಗ್ತೀರಾ? ಮೊನ್ನೆನೇ ಸಾಕಾಗಿ ಹೋಗ್ಬಿಟ್ಟೈತೆ. ಅಯ್ಯೋ ದೇವ್ರೇ. ಸುಮ್ಕೆನೆಯಾ? ಸರಿ ನೋಡೋಣ ಬಿಡು. ನೀನು ಬರಬೇಕು, ನಿಮ್ಮ ಅಮ್ಮ ಮಾತ್ರ ಬರಬಾರ್ದು, ಈಗಲೇ ಹೇಳಿದ್ದೀನಿ. ಇಲ್ಲ ನಮ್ಮ ಅಮ್ಮನಂತೂ ಕರ್ಕೊಂಬಿಟ್ಟು ಬರಕಿಲ್ಲ. ನಮ್ಮ ಅಮ್ಮ ಅಂತೂ ಬರಕಿಲ್ಲ. ಯಾವತ್ತೋಗನ? ಇವತ್ತು ಯಾವ ವಾರ? ಇವತ್ತು ಸೋಮವಾರ, ಮಂಗಳವಾರ, ಬುಧವಾರ ಹೋಗ್ಬಿಡೋಣ. ಯಾಕಂದರೆ ಒಳ್ಳೆ ದಿನ ಬುಧವಾರ ಹೋದರೆ ಒಳ್ಳೆ ಚೆನ್ನಾಗಿ ಕಳ್ತನ ಮಾಡ್ಕೊಬಿಡ್ಬೋದು. ಏನಂತೀರಾ? ನಾನು ನಿಮಗೆ ಸಹಾಯ ಮಾಡ್ತೀನಿ.
ನೋಡು, ಕಳ್ತನ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಎತ್ತ ಅಂತ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಬಾ ನೀನು ಬಂದು ಕೂತ್ಕ. ಹೆಂಗೆಂಗೆ ಮಾಡಬೇಕು ಅಂತ ಎಲ್ಲ ನಿಂಗೆ ತಿಳಿಸ್ತೀನಿ. ನೀನು ಅದ್ರ ಪ್ರಕಾರನೇ ಮಾಡಬೇಕಾಯ್ತದೆ. ಅಯ್ಯೋ ಹಂಗಾರೆ ನನ್ನೂನುವೆ ನಿಮ್ ಡೀಲ ಕರ್ಕತಾ ಇದ್ದೀರಾ? ಕರ್ಕತಾ ಇದ್ದೀನಿ. ಒಂದು ಹುಡುಗಿ ಅಲ್ವಾ, ಒಂಚೂರು ನೈಸ್ ಮಾಡ್ಬಿಟ್ಟು ಅವ್ರು ಇವ್ರನ್ನು ಮರುಳು ಮಾಡ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಕರ್ಕತಾ ಇದ್ದೀನಿ. ಆ ನನ್ನ ಮಗನ್ನ ಕೈ ಬಿಟ್ಬಿಟ್ಟೆ. ಆ ನನ್ನ ಮಗ ಬೇಕಾಗೇ ಇಲ್ಲ ಅವನು. ಅವನು ಅವ್ರ ಅಮ್ಮ ಇಬ್ಬರು 420 ಇದ್ದಂಗೆ ಆ ಲಕ್ಷ್ಮಣ ನನ್ನೇ ಹಿಡ್ಕೊಂಡು ಹೊಡಿತಾಳೆ. ಬೀದಿನಾಗೆಲ್ಲ ಮುರ್ವದಿ ಹೋಯ್ತು ನಂದು. ಸುಮ್ಮನೆ ಯಾಕೆ ಬೇಕು, ನಿನ್ನೆ ಕರ್ಕೊಂಡು ಹೋಗ್ತೀನಿ. ಸರಿ ಬಾ, ನಾವು ಹೆಂಗೆ ಕಳ್ತನ ಮಾಡಬೇಕು, ನಮ್ಮ ರೂಲ್ಸ್ ಏನು, ನಿಂಗೆ ಎಷ್ಟು ಪರ್ಸೆಂಟೇಜ್ ಸಿಗ್ತದೆ ಅದೆಲ್ಲ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಬಾ. ಓ ಸರಿ ಸರಿ ಆಯ್ತು, ನಡೀರಿ ಹೋಗೋಣ. ಅಯ್ಯೋ ನಾನು ಕೋಟ್ಯಾಧೀಶ್ವರಿ ಆಗೋಗ್ಬಿಟ್ನಾ. ನನಗೆ ಗೊತ್ತಿತ್ತು ಇವತ್ತೆಲ್ಲ ನಾಳೆ ನಾನು ಟಾಪಾಗಿ ಬರ್ತೀನಿ, ಎಲ್ರಿಗೂ ಹೊಟ್ಟೆ ಉರಿಸ್ತೀನಿ ಅಂತ. ಆದರೆ ಇಷ್ಟು ಬಿರ್ನ ಬರ್ತೀನಿ ಅಂತ ಅನ್ಕೊಂಡೇನೇ ಇರಲಿಲ್ಲ. ಯಪ್ಪ ದೇವ್ರೇ, ಎಷ್ಟು ಸರ್ನ ಬಂದ್ಬಿಡ್ತು ದಿನ. ನಮ್ಮ ಅಮ್ಮಂಗೇನು ಹೇಳೋದೇ ಬೇಡ. ಹಂಗೇನೆ ಅಟ್ಟಿಗೆ ಏನೇ ಹೊಂಟೋಗ್ಬಿಡ್ತೀನಿ ನಾನಂತೂ. ನಮ್ಮ ಅಮ್ಮಂಗೇನಾರು ಹೇಳೋಕ್ಕೋದ್ರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಂದೆ ಬಿದ್ದುಬಿಡ್ತದೆ. ಆಮೇಕಿಂತ ನಮ್ದೆಲ್ಲ ವೇಸ್ಟ್ ಆಗೋಗ್ಬಿಡ್ತದೆ ಪ್ಲಾನು. ಹಾಂ, ಇವ್ರ ಹಿಂದೆ ಹೋಗ್ಬಿಟ್ಟು ಎಲ್ಲ ವರ್ಕೌಟ್ ಮಾಡ್ಕೊತೀನಿ. ಯಪ್ಪ ನೀನು ಮಾಡೋ ಎಗ್ ರೈಸ್ ಮುಂದೆ ಯಾವ ಎಗ್ ರೈಸೂ ಇಲ್ಲ. ನನಗಂತೂ ಭಾಳ ಖುಷಿ ಆಗ್ತದೆ ಲಕ್ಷ್ಮು. ನನಗಂತೂ ಎಷ್ಟು ಸಂದಾಕ ಎಗ್ ರೈಸ್ ಮಾಡ್ತೀಯಾ. ಲೋ ದರಿದ್ರ ನನ್ನ ಮಗನೇ, ಎಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ಬಾರ್ಲಾ ಇಲ್ಲಿ. ಓ ಹೋ ಸುಮಿ, ನೀನು ಬಂದ್ಬಿಟ್ಟ? ಅಮ್ಮ. ಅಮ್ಮನೇ ನೀಯ, ಬಾರ್ಲಾ ಇರಿ ದಂಡ್ಪಿನ್ ನನ್ನ ಮಗನೇ. ಬಾರ್ಲಾ, ಯಾಕ್ಲಾ ನಿಂತ್ಕೊಂಡು ಏನ್ಲ ಮಾಡ್ತಿದ್ದೀಗ? ಓ ಸುಮಿ, ನೀನು ಒಬ್ಳು ಬಾಕಿ ಇದ್ದೆ ನೋಡು. ನೀನು ಒಬ್ಳೇನೇ ನೀಯ ಸದ್ಯ. ಹೆಂಗೋನುವೆ ಹಂಗೋ ಹಿಂಗೋನುವೆ ಬಂದ್ಬಿಟ್ಟಲ್ಲ ನೀನುವೆ. ನಿಮ್ಮ ಸೊಸೆಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಕೆಲಸನೇ ಆಯಿತು. ಅಪ್ಪ ಸದ್ಯ ನೀನು ಬಂದಿದ್ದಂತೂ ಹ್ಞೂ ಬಾ ಹೆಂಗೋ ಮಗ ಸೊಸೆ ಅವ್ರ ಜೊತೆ ನೀನು ಕ್ಯಾಸಿಯರ್ ಆಗ್ಬಿಟ್ಟು ಬಿಸ್ನೆಸ್ ಮಾಡ್ಬಿಡು. ಚಂದಾಗಿ ಬೆಳೀತದ ಬಿಸ್ನೆಸ್ಸು. ಲೇ ಏನ್ಲ ಬಂದಿರೋದು? ಇನ್ನೆಲ್ಲ ಬಂದಿರೋದು ನಿನಗೆ? ಸುಮ್ಮನೆ ನಿನ್ಯ ಮಾನ ಮರ್ಯಾದೆ ಬಿಟ್ಬಿಟ್ಟು ಬಂದ್ಬಿಟ್ಟು ಇವಳ ಅಂಗಡಿಯಾಗ ನೀನು ಮುಸ್ರೆ ತಿಕ್ಕ ಕೆಲಸ ಮಾಡ್ತಿದ್ದೀಗಲ್ಲ. ಮಿಕ್ಕಂಡು ಬರಲ್ಲ, ನಾನು ಈಗಲೇ ಕ್ಯಾರಾಗಿರ ತಗೊಂಡು ಹೊಡೆದ್ಬಿಡ್ತೀನಿ. ಮಿಕ್ಕಂಡು ಬಾ ನನ್ನ ಜೊತೆ. ಇವಳ ಹತ್ರ ಏನಿಲ್ಲ ನೀನು ಕೆಲಸ ಮಾಡೋದು. ನಿನ್ಗೇನು ತಲೆಗಿಲೆ ಕೆಟ್ಬಿಡೈತೆ ಇಲ್ಲ ನಿಂಗೆ ಇವಳ ಹತ್ರ ಕೆಲಸ ಮಾಡಕ್ಕೆ ನಿಂಗೆ? ಅಮ್ಮ ಹಂಗೇನಿಲ್ಲ ಕಣಮ್ಮ, ಸುಮ್ಕಿನೇ ಹಂಗೇನಿಯ ಮಾಡ್ತಾ ಇವನಿ ಅಷ್ಟೇನಿಯ. ಅದು ಲಕ್ಷ್ಮೂನೇ ನನ್ನ ಕೆಲಸ ಸಿಗಕಂಟನೂ ಕೆಲಸ ಮಾಡನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಬಿಟ್ಟು ಬಂದ್ಲು. ಓ ಸುಮಾಂಟಿ, ನೀವು ಬಂದ್ರಾ? ನೀವು ಬಂದು ಜಾಯ್ನ್ ಆಯ್ತಿದ್ದೀರಾ? ಬನ್ನಿ ಆಂಟಿ, ಬನ್ನಿ ಬನ್ನಿ ಮಾಡೋಣ ಬನ್ನಿ. ಎಲ್ಲರೂ ಸೇರ್ಕೊಂಡು ದೊಡ್ಡ ಹೋಟ್ಲೆ ಏನಿಯ ಮಾಡ್ಬಿಡನಿ. ಏನೇ ಬಗೊಳ್ತಿದ್ದೀಗ? ನಾನು ಬಂದ್ಬಿಟ್ಟು ಇನ್ನೂ ಬಂದ್ಬಿಟ್ಟು ನಿಮ್ಮ ಮನೆ ತಾಗ ನಾನು ಮುಸ್ರೆ ತಿಕ್ಕೊಂಡು ಕುಂತ್ಕೊಳಕ್ ಆಯ್ತದೆ ನನ್ನ? ಏನಂತ ಅನ್ಕೊಬಿಟ್ಟಿದ್ದೆ ನನ್ನ? ಲೋ ಗಾಂಡು ನನ್ನ ಮಗನೇ, ನಿನ್ ಗಂಡ್ಸೆ ಎಲ್ಲ ಕಂಡ್ಲ ಬಂದ್ಬಿಟ್ಟು ನೀನು ಎಂಡ್ರಕ್ಕಿರ ಹೋಟ್ಲ ತಗ ಬಂದು ಮುಸ್ರೆ ತಿಕ್ತಾ ಇದ್ಯಾ ಅಂತಂದ್ರೆ ನೀನು ಯಾವ ಸೀಮೆ ಬೇವರ್ಸಿ ಕಂಡ್ಲ ನೀನಂತೂ ಬಂದ್ಬಿಟ್ಟು ಹಿಂಗೆಲ್ಲ ಮಾಡಕ್ಕೆ? ಲೋ ಅಪ್ಪರ್ ನನ್ನ ಮಗನೇ, ಬಡ್ಡಿ ನನ್ನ ಮಗನೇ, ನೀನು ಹಾಳಾಗೋಗ, ನೆಗದ್ ಬಿದ್ದೋಗ, ನೆಳ್ಳಿ ಕೈ ಆಗೋಗ. ಏನ್ಲ ಬಂದಿರೋದು ನಿಂಗೆ ದೊಡ್ಡಪ್ಪತ್ತು? ಏನ್ಲ ಬಂದಿರೋದು ನಿಂಗೆ ದೊಡ್ಡ ರೋಗ? ಇವಳ ಅಂಗಡಿ ತಗ ಬಂದ್ಬಿಟ್ಟು ಮುಸ್ರೆ ತಿಕ್ಕೊಂಡು ಕೂತಿದ್ದೀಗಲ್ಲ ನೀನು, ಮುಚ್ಕೊಂಡು ಬಾರ್ಲಾ. ನನಗೆ ಗೊತ್ತು ನಿನ್ನ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ನಿನ್ನ ಅವನ ಜೊತೆ ಕಳಿಸ್ತೀನಿ, ಹೋಗಿವಂತೆ ಬಾ. ಸುಮ್ಕೇನೆ ಇವಳ ಜೊತೆ ಬಂದ್ಬಿಟ್ಟು ಮುಸ್ರೆ ತಿಕ್ಕೊಂಡು ಕುತ್ಕೊಳ್ತೀಯಲ್ಲ, ಅಲ್ಲಿ ಕೋಟಿ ಬಿಸ್ನೆಸ್ ಬಿಟ್ಬಿಟ್ಟು ಬಾರ್ಲಾ ಹೋಗೋಣ. ರೀ ಎಲ್ಲೂ ಹೋಗ್ಬೇಡ್ರಿ, ಸುಮ್ಮನೆ ನಿಂತ್ಕೊಳ್ರಿ. ಇವಮ್ಮನ ಕತೆ ನೋಡಿ ಹಂಗೆ ಹೇಳ್ತದೆ ಅಂತ ಹೇಳ್ಬಿಟ್ಟು. ರೀ ನೀವು ಎಲ್ಲೂ ಹೋಗ್ಬೇಡಿ, ನಮ್ದು ಹೋಟ್ಲು ನಾವೇ ನಡೆಸ್ಕೊಂಡಿರೋಣ. ಗಂಡ ಹೆಂಡ್ರ ಮಧ್ಯೆ ಹೋಗಿ ಬರ್ತ್ಕೊಂಡು ಸುಮ್ಮನೆ ನೀನು ಸುಮ್ಮನಿರ್ಬೇಕು. ಗಂಡ ಹೆಂಡ್ರ ಮಧ್ಯೆ ಯಾಕೆ ಹೋಯ್ತ್ಯಾ? ನನ್ನ ಮಗ ಅವನು 9 ತಿಂಗಳು ಎತ್ತು ಹೊತ್ತು ಸಾಕಿರೋ ಮಗ ಅವನು. ಅವನಿಲ್ಲ ಅಂದ್ರೆ ನನ್ನ ಕೈಲಿ ಇರಕ್ಕಾಯ್ತದ? ಅವು ನನ್ನ ಮಗನ ಬಿಟ್ಬಿಟ್ಟು ನಾನು ಇದ್ಬಿಟ್ಟೇನ ನಾನು? ಲೋ ಮಗನೇ, ನನ್ನ ಮಾತು ಕೇಳು ಬಾರ್ಲಾ. ಈ ಮುಟ್ಟಾಳಿ ಮಾತು ಕೇಳ್ಕೊಂಡು ಇಲ್ಲಿ ಇರಬೇಡ. ನೋಡು, ನಾನು ಸಾಕಿರೋದು, ಇವಳೆಲ್ಲ ಸಾಕಿರೋದು. ನಾನು ಇವನ್ನೇನಿಯಾ ನಂಬ್ಕೊಂಬಿಟ್ಟು ಇಲ್ಲಿ ಬಂದಿರೋದಿಲ್ಲಿ ಕಟ್ಕೊಂಡು. ನನ್ನ ಗಂಡ ಇವನು. ನೋಡಿ, ನಿನ್ಗೆ ಎಂಟಿ ಬೇಕು ಅಂದ್ರೆ ನೀವು ಇಲ್ಲೇ ಇರಿ. ನಿಮ್ಮ ಅಮ್ಮ ಬೇಕು ಅಂತಂದ್ರೆ ಹೋಗಿ ಈಗಲೇ ಹೇಳ್ಬಿಟ್ಟಿದ್ದೀನಿ. ಲೋ ಮಗನೇ, ಸುಮ್ಕೇನಿಯ ಬರೋದ್ ಕಲ್ತ್ಕೊಳ್ಳಲೆ. ಅಲ್ಲಿ ಬಿಸ್ನೆಸ್ಗೆ ಹೋಗಿವಂತೆ, ನನ್ನ ಮಾತು ಕೇಳು. ಸುಮ್ಮನೆ ಏನಿಯ ಬಾ. ರೀ ಹೋಗಿ ನೋಡಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ ನೀವು. ನೀವಂತೂ ಹೋಗಿ ಕುಡ್ದು ನೋಡಿ, ಅಂಗಡಿ ನೋಡ್ಕೊಂಡು ಇಲ್ಲೇ ಏನೇ ಇರಬೇಕು. ಅದು ಹೆಂಗೆ ಹೋಯ್ತಿರೋ ಹೋಗಿ ನೋಡಬಿಡ್ತೀನಿ ನಾನು. ಅದು ಹೆಂಗೆ ಹೋಗಿ ಏನು ಮಾಡ್ತಿರೋ ಮಾಡಿ. ನಿಮ್ಮ ಅಮ್ಮನ ಜೊತೆ ಹೋಗ್ಬಿಟ್ಟು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಕಳ್ತನದ ಕೆಲ್ಸಕ್ಕೆ ಹೋದ್ರು ಪೊಲೀಸ್ನವ್ರಿಗೆ ಹಾಕೊಟ್ಬಿಡ್ತೀನಿ ಅಷ್ಟೇ ಏನಿಯಾ. ಈಗಲೇ ಹೇಳಿದ್ದೀನಿ. ನೀವು ಸುಮ್ಮನೆ ಅಂಗಡಿ ತೆಗಿರಿ. 250 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೇ, ಕೊಡ್ತೀನಿ, ಸುಮ್ಕಿರಿ ನೀವು. ಯಾವಳಿಗೆ ಬೇಕು ಕಿತ್ತೋಗ್ರ 250 ರೂಪಾಯಿ? ನನ್ನ ಮಗ ಕೋಟಿ ಸಂಪಾದನೆ ಮಾಡ್ತಾನೆ, 250 ರೂಪಾಯಿ ಕಟ್ಕೊಂಡು ನಮ್ಗೇನ್ಲೇ ಆಗ್ಬೇಕು? ಅಮ್ಮ ಹೊಸಿ ಸುಮ್ಕಿರಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಕಷ್ಟದಾಗಿದ್ದಾಗ ಅಮ್ಮ ಬೇಕಿತ್ತು, ಈಗ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಎಂಡ್ರು ಬೇಕಾದ್ಲ ನಿಂಗೆ? ನಿಂಗೆ ಎಂಡ್ರು ಬೇಕಾದ್ಲೇನ ನಿಂಗೆ? ನಾನು ಯಾವಾಗಮ್ಮ ಹೇಳ್ದೆ ಎಂಡ್ರು ಬೇಕು ಅಂತ ಹೇಳ್ಬಿಟ್ಟು? ಇಲ್ಲ ನೀನು ಬೇಕು ಅಂತ ಅಲ್ಲ, ಎಂಡ್ರು ಬೇಕಾ? ನೀನು ಯಾವಾಗಮ್ಮ ಹೇಳ್ದೆ? ನೀನು ಒಳ್ಳೆ ಸಂದ ಗಲಾಟೆ ಮಾಡಿ ಕಲ್ತ್ಬಿಟ್ಟಿದ್ರಲ್ಲ. ನೀವಿಬ್ರು ಹಿಂಗೆ ಕಿತ್ತಾಡ್ತಾ ಇದ್ರೆ ನಾನು ಇರ್ಬೇಕಾ ಹೋಗ್ಬೇಕಾ ಹೇಳು? ಇಬ್ರು ಹಿಂಗೆ ಹಿಂಸೆ ಕೊಟ್ರೆ ಇಬ್ರು ಒಬ್ರು ಅರ್ಥ ಮಾಡ್ಕೊತಾ ಇಲ್ಲ ನನ್ನ. ನೀನು ಅರ್ಥ ಮಾಡ್ಕೊತಿಲ್ಲ, ಇವಳು ಅರ್ಥ ಮಾಡ್ಕೊತಿಲ್ಲ. ಇವಳು ನೋಡಿದ್ರೆ ಬ್ಲಾಕ್ ಮೇಲ್ ಮಾಡ್ತಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ. ನೀನು ನೋಡಿದ್ರೆ ನೀನು ಸೆಂಟಿಮೆಂಟಾಗಿ ಬ್ಲಾಕ್ ಮೇಲ್ ಮಾಡ್ತೀಯಾ. ನಾನು ಎಲ್ಲಿ ಹೋಗ್ಬಿಟ್ಟು ಸಾಯನಿ ಹೇಳು? ಅದೆಲ್ಲ ನಂಗೆ ಗೊತ್ತಿಲ್ಲ, ಸುಮ್ಕೆ ನನ್ನ ಜೊತೆ ಬಾ. ಅದೆಲ್ಲಂದ್ರೆ ನನಗೆ ಗೊತ್ತಿಲ್ಲ. ಇಲ್ಲೇನೇ ಬಿದ್ದಿರಿ, ಎಲ್ಲೂ ಹೋಗ್ಬೇಡಿ. ಹೋಗತ್ತಾಗೆ. ನನಗಂತೂ ಫುಲ್ ಎಂಟರ್ಟೈನ್ಮೆಂಟು. ಎಗ್ ರೈಸ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಎಗ್ ರೈಸ್ ತಿನ್ಕೊಂಡು ಅತ್ತೆ ಸೊಸೆ ಹಂಗೇನಿಯಾ ಮಗನ ಜಗಳ ನೋಡಕ್ಕೆ ಎಂತ ಸಂದಕ್ಕಿರ್ತದೆ. ಕಳ್ಮುದ್ಕಿ. ಯಪ್ಪ, ನೀವಿಬ್ರು ಕಿತ್ತಾಡ ನಿಲ್ಲಿಸ್ತೀರಾ? ನಾನು ನೋಡಿ ರಬ್ಬರ್ ಬ್ಯಾಂಡ್ ಹೇಳ್ದಂಗೆ ಹೇಳಿದ್ರೆ ನಾನು ಇತ್ತಿ ನಾವು ಕಿತ್ತೋಗಕ್ಕಿಲ್ವ ನಾನು? ಇದು ಯಾಕೆ ಹಿಂಗೆ ಮಾಡಿದ್ರೆ ನೀವು? ನಿಮ್ಮ ಜಗಳದಾಗ ನನ್ನ ಕೈಲಿ ಇರಕ್ಕೂ ಇಷ್ಟ ಆಯ್ತಿಲ್ಲ ನನಗೆ.
ನೋಡಿ ಅತ್ತೆ ಮುರ್ವಾದಿ ಕೊಟ್ಟು ಹೇಳ್ತಿದ್ದೀನಿ ಅತ್ತೆ ಅಂತಾನೆ ಮಾತಾಡ್ತಿದ್ದೀನಿ. ಮಗ ಸೊಸೆ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ. ನೀವು ಅದು ಬಿಟ್ಬಿಟ್ಟು ನೀವು ಸುಮ್ಕೇನಿಯ ಇನ್ನೂ ಕಿರಿಕಿರಿ ಮಾಡ್ಕೊಂಡು ಇಲ್ಲಿ ಬರಕ್ಕೆ ಹೋಗ್ಬೇಡಿ. ನೋಡಿ ಇಲ್ಲಿಂದ ಹೊಂಟೋಗ್ಬಿಡಿ ಸುಮ್ಕೇನಿಯ. ನಾನು ಹೆಂಗೊಂದ್ವೆ ಸಂದಕ್ಕೆ ನಾನು ನನ್ನ ಗಂಡನ ಜೊತೆ ಇರ್ತೀನಿ. ನೀವೇ ತಾನೇ ಮದುವೆ ಮಾಡಿಸಿರೋದು. ಗಂಡ ಎಂಟು 100 ಕಾಲ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಯಾಕೆ ಈ ಥರ ಹಿಂಸೆ ಕೊಟ್ಟಿರ ನೀವು? ನಾನೇನು ಹೇಳ್ದೆ ಸಂದಕ್ಕಿರ್ಬೇಕು ಅಂತ ಹೇಳ್ಬಿಟ್ಟು? ನನ್ನ ಮಗ ನನ್ನ ಜೊತೆ ಇರಬೇಕು. ನೀನು ಹೇಳ್ದಂಗೆಲ್ಲ ಕೇಳೋದು. ಒಂದು ಎಗ್ ರೈಸ್ ಕೊಡು ಅಂದ್ರು ಸಾಯೋಳು ನೀನು. ನಮ್ಮನೆ ನಾಯಿ ಥರ ನೋಡೋಳು ನೀನು. ನಾಳೆ ನನ್ನ ಮಗ ಕೋಟಿ ಸಂಪಾದನೆ ಮಾಡ್ಬಿಟ್ಟು ಅವಾಗ ನೀನು ಬುದ್ಧಿ ಕಲಿಸಿದು. ಲೋ ಮಗ ಬಾರ್ಲಾ ಮಗ, ಸುಮ್ಮನೆ ಬಾರ್ಲಾ. ರೀ ಎಲ್ಲೂ ಹೋಗ್ಬೇಡಿ, ನಿಂತ್ಕೊಳ್ಳಿ. ನಿಮ್ಮ ಅಮ್ಮ ಕರೆದ್ರು ಹೋಗ್ಬೇಡಿ, ಏನ್ ಮಾಡಿದ್ರು ಹೋಗ್ಬೇಡಿ, ಇಲ್ಲೇನೇ ಇರಿ. ಅಯ್ಯೋ ಅಯ್ಯೋ ಅಯ್ಯೋ, ಇವಾಗ ಏನ್ ಮಾಡ್ತಾನ ನೋಡ್ಬೇಕು. ಎಂಟಿ ಬೇಕಾ ಅಮ್ಮ ಬೇಕಾ? ಮುತ್ತು ಕೊಡೋಳು ಬಂದಾಗ ಕೊಡೋಳ್ನ ಮರಿ ಬ್ಯಾಡ. ಅಜ್ಜಿ ಸುಮ್ಕೆ ನಿಂತ್ಕತ್ತೀಗ? ಮಜಾ ಬರದ್ ಬೇಡವಾ? ಸುಮ್ಕಿರು. ಲೋ ಮಗ, 9 ತಿಂಗಳು ಎತ್ತು ಒತ್ತು ಸಾಕಿದೇನಿ ಕಣ ನಿನ್ನ. ತಾಯಿ ಮಾತ ನೀನ್ ಮೀರ್ಬಾರ್ದು ಕಣ ಮಗ, ಮೀರ್ಬಾರ್ದು. ಬಾರ್ಲಾ ಹೋಗೋಣ, ಬಾರ್ಲಾ. ನೀನ್ ಉದ್ಧಾರ ಮಾಡೋ ಜವಾಬ್ದಾರಿ ನಂದು, ಬಾರ್ಲಾ. ಎತ್ತಿರ ಅಮ್ಮನ್ ಬಿಟ್ಬಿಟ್ಟು ಅಪ್ಪನ್ ಬಿಟ್ಬಿಟ್ಟು ನೀವೇ ನನಗೆ ದೇವ್ರು ಅಂತ ಹೇಳ್ಬಿಟ್ಟು ನಿಮ್ ಜೊತೆ ನಾನು ಬಂದೀವ್ನಿ. ರೀ ನೀವು ನನ್ನ ಜೊತೆನೇ ಇರಬೇಕು. ನೀವಂತೂ ಹೋಗ್ಬೇಡಿ ಎಲ್ಗೂನುವೆ. ನಿಮ್ಮ ಅಮ್ಮ ನಿನ್ನ ಕಳ್ಳನ್ ಮಾಡಾಕ್ಬಿಟ್ಟು ಜೈಲು ಕಟ್ಬಿಡ್ತದೆ. ನನ್ನ ಮಾತು ಕೇಳಿ. ಯಪ್ಪ ನನಗಂತೂ ಇಬ್ರು ಸವಾಸ ಅನ್ನೋದೇ ಬೇಡ. ನಂಗೆ ನೀನು ಬೇಡ, ನಮ್ಮ ಅಮ್ಮನೂ ಬೇಡ. ನಂಗೆ ಇಬ್ರು ಬೇಡ. ನನ್ನ ಜನ್ಮದಾಗ ನಂಗೆ ಹಣೆ ಬರದಾಗ ಬರ್ಬಿಟ್ಟೈತೆ ಅನಿಸ್ತದೆ. ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು, ಎಲ್ಲೂ ನೆಮ್ಮದಿ ಸಿಗಾಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ಬಿಟ್ಟೈತೆ. ಬುಡಿ ನನ್ನ ಕೈಯ. ಇಬ್ರು ಬೇಡ ನನಗೆ, ಇಬ್ರು ಸವಾಸನು ಸಾಕೋಗ್ಬಿಟ್ಟೈತೆ. ಲೋ ಮಗ್ನೆ ಅವನು ನನ್ನ ಮಗ. ಯಾವತ್ತಿದ್ರು ನನ್ನ ತಕೇನಿಯ ಬತ್ತಾನೆ, ನೋಡ್ತಾ ಇರು. ಅವ್ರನ್ನ ನನ್ನ ಹತ್ರಕ್ಕೆ ಹೆಂಗ್ ಕರ್ಕೋಬೇಕು ಅಂತ ನನಗೂ ಸಂತ ಗೊತ್ತು, ನೋಡ್ತಾ ಇರು. ಮಗುನೇ ಕಳ್ಳನ್ ಮಾಡಕ್ ಹೊಂಟವಳೆ. ನನ್ನ ಮಗುನ ಕೋಟ್ಯಾಧೀಶ್ವರನ್ ಮಾಡಕ್ ಹೊಂಟಿದೀನಿ. ನಿನ್ನಂಗ್ ಮುಸ್ರೆ ತಿಕ್ಕ ಮಾಡಕ್ಕೆ ಅಂತ ನಾನು ಹೊಂಟಿಲ್ಲ. ನೋಡೋಣ ನನ್ನ ಗಂಡ ನಂತಾಕ್ ಬತ್ತಾನ ನಿಂತಾಕ್ ಬತ್ತಾನ ಅಂತ ಹೇಳ್ಬಿಟ್ಟು ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಮಗನ್ ಬೆಳೆಸಿದ್ರೆ ಯಾಕೆ ಹಿಂಗಾಗೋನು? ನಾಲ್ಗೆ ಸ್ಯಾನೆ ಅವ್ರಿಗೆ ಬಿಡ್ಬೇಡ. ನನ್ನ ಮಗ ಏನಂತ ನಂಗೆ ಸಂಡ ಗೊತ್ತು. ಅವನನ್ನ ಕಷ್ಟಪಟ್ಟು ಎತ್ತು ಹೊತ್ತು ಸಾಕ್ತೋಳು ನಾನು. ನನಗ್ ಸಂಡ ಗೊತ್ತು. ಹಂಗನ್ನೋಳು ಏನಕ್ಕೆ ಮದುವೆ ಮಾಡಿಸ್ಬೇಕಿತ್ತೋ? ಓಡಾಗ್ ಮದುವೆ ಮಾಡ್ಕೊಂಡಿದ್ ನೀನು. ಆ ತರ ಮದುವೆ ಆಗಂಗ್ ಮಾಡಿದ್ದು ನೀನು. 3 ಬಿಟ್ಟು ನಿಂತಿದ್ದು ನೀನು. ಇರೋದೆಲ್ಲ ಬಿಟ್ಟು ನಿಂತಿದ್ದು ನೀನು. ವಾ 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 ಬಿತ್ರಿ ಛತ್ರಿ. ಯಾವ ಜನ್ಮದಾಗ ನಾನು ಏನು ಕರ್ಮ ಮಾಡಿದ್ನು? ಇಂಥ ಫ್ಯಾಮಿಲಿ ಸಿಕ್ಬಿಡ್ತು ನನಗೆ. ಮೆಟ್ನಾಗ ಹೊಡ್ಕೋಬೇಕು ನಾನೇನಿಯ.